ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರ ನಿವಾಸದಿಂದಲೇ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಶಾಸಕರಾದ ಬಿ ದೇವೇಂದ್ರಪ್ಪರವರು ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಅಧಿಕಾರ ನಮ್ಮ ಘನ ಸರ್ಕಾರದ ಕೆಲಸವನ್ನು ಮಾಡಿ, ಅದಕ್ಕೆ ಒಂದು ಸಚಿವಾಲಯವನ್ನು ಮಾಡಿ, ಅದಕ್ಕೆ ಒಬ್ಬ ಅಧಿಕಾರಿಗಳನ್ನ ನೇಮಿಸಿ, ಅಧ್ಯಕ್ಷರನ್ನು ನೇಮಿಸಿ ಕೊಟ್ಟಿದ್ದಾರೆ. ಇಂತಹ ಎಷ್ಟೋ ಸಚಿವಾಲಯಗಳು, ಪ್ರಾಧಿಕಾರಿಗಳು, ಅದಕ್ಕೊಬ್ಬ ಅಧ್ಯಕ್ಷ ಇದ್ದಾರೆ. ಅವರು ಏನೇನು ಸರ್ಕಾರದ ಸವಲತ್ತುಗಳನ್ನ ಪಡೆಯುವುದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಆದರೆ ನಮ್ಮ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಮನೆ ಮನೆಗೆ ಬಂದು ಮನೆಯನ್ನ ಚೆಕ್ ಮಾಡಿ ಎಲ್ಲೆಲ್ಲಿ ಏನಿದೆ, ಇದರ ಪ್ರಯೋಜನ ಏನು ಅನ್ನೋಂಥ ಕೆಲಸವನ್ನ ಮಾಡಂತ ಮಾನಸರವರು ಮಾನಸ ಸರೋವರವಾಗಿ ಕರ್ನಾಟಕ ರಾಜ್ಯದ ತುಂಬ ಹರಿತದೆ. ಸರೋವರದ ಕೆಲಸ ನಿಂತದ ನೀರಲ್ಲ, ಹರಿಯೋದು. ಬರೀ ಹರ್ಕೊಂಡೋಗಲ್ಲ, ಇದ್ದ ಕಲ್ಮಶವನ್ನ ಕಚ್ಕೊಂಡೋಗಿ ತಗೊಂಡೋಗಿ ಅಲ್ಲಿಗೆ ಬಿಟ್ಟು ನಮ್ಮ ಬದುಕನ್ನು ಬಂಗಾರವನ್ನು ಮಾಡ್ತಾರೆ ಅಂತ ಮಾನಸ ಜೊತೆಗೆ ಮಾನಸ ಸರೋವರವಾಗಿ ಅವರು ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇಂಥ ಸರ್ಕಾರದ ಇರ್ತಕ್ಕಂಥ ಯೋಜನೆಗಳಿಗೂ ಅವ ಅನುಷ್ಠಾನ ಆದರೆ ಕರ್ನಾಟಕ ಯಾವತ್ತೂ ಬಡವಲ್ಲ. ಕರ್ನಾಟಕ ಯಾವತ್ತೂ ಇವತ್ತೇನು ಜಾತಿಗಳ ಮಧ್ಯೆ ಸಂಘರ್ಷಗಳು ಮೂಡ್ತವೋ, ಇಂಥ ಶಿಕ್ಷಣದ ಜೊತೆಗೆ ಸಂಸ್ಕಾರ ಇದ್ರೆ ವಕೀಲರಿಗೆ, ಇಲ್ಲಿ ವಕೀಲರು ಇದ್ದಾರೆ, ಇಲ್ಲಿ ಪೊಲೀಸ್ನವರು ಇದ್ದಾರೆ, ಅದಾದ್ಮೇಲೆ ಕೋರ್ಟ್ಗೆ ಇವ್ರಿಗೆ ಯಾರಿಗೆ ಕೆಲಸ ಇರಲ್ಲ. ಹಾಗಾಗಿ ನಮ್ಮ ಸಾಹೇಬರು ಅವಸರನೂ ಪಡ್ತಾ ಇರಲಿಲ್ಲ, ನಾನು ಹೋಗ್ತೀನಿ ಇನ್ನೊಂದು ಕಡೆ ಅಂತ. ಹಾಗಾಗಿ ಅಂತ ಒಂದು ಒಳ್ಳೆ ಕೆಲಸ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಈ ವೇದಿಕೆಯಲ್ಲಿ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಇದ್ದಾರೆ. ನಮ್ಮ ಕಡೆಗೆ ಹೋಗ್ಬಿಟ್ಟು ನಾವು ಮೊನ್ನೆ